ನಾವು ತಪಸ್ಸು ಕಾಲದಲ್ಲಿದ್ದೇವೆ ಮತ್ತು ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ಯೇಸು ಕ್ರಿಸ್ತರ ಕಷ್ಟ ಸಂಕಷ್ಟ ಮರಣ ಹಾಗೂ ಪುನರುತ್ಥಾನದ ಬಗ್ಗೆ ನಾವು ಯೋಚನೆ ಮತ್ತು ಧ್ಯಾನ ಮಾಡುತ್ತೇವೆ. ಮತ್ತು ಈ ಧ್ಯಾನದ ಮುಖಾಂತರ ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡಿದಂಥ ಪಾಪದ ಕ್ಷಮೆ ನಾವು ದೇವರಿಗೆ ಕೇಳ್ತೀವಿ. ಮತ್ತು ಈ ರೀತಿಯಲ್ಲಿ ಈ ಶಿಲುಬೆಯ ಹಾದಿ ನಮಗೆ ನಮ್ಮ ಯೋಚನೆಯಲ್ಲಿ, ನಮ್ಮ ಯೋಜನೆಗಳಲ್ಲಿ, ನಮ್ಮ ಧ್ಯಾನಗಳಲ್ಲಿ ಮತ್ತು ನಮ್ಮ ಕರ್ತವ್ಯಗಳಲ್ಲಿ ನಾವು ಹೇಗೆ ನಮ್ಮ ನಡೆನುಡಿಯಲ್ಲಿ ಮುಂದುವರಿಸಬೇಕೆಂದುಕೊಂಡು ನಮಗೂ ಕೂಡ ಪ್ರೇರಣೆ ಕೊಡುತ್ತದೆ. ಇವತ್ತು ನಾವು ನಿಮ್ಮ ಜೊತೆಗೆ ನಾನು ಕೂಡ ಈ ಪವಿತ್ರ ಯೇಸು ಕ್ರಿಸ್ತರ ಶಿಲುಬೆಯ ಹಾದಿಯನ್ನು ನಡ್ಕೊಂಡು ಪ್ರಯಾಣ ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನಿಸುತ್ತೇನೆ. ಈ ಧ್ಯಾನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದುಕೊಂಡು ನಾನು ಕೇಳಿಕೊಳ್ಳುತ್ತೇನೆ. ಮೊದಲನೆಯ ಸ್ಥಳ ದೇವಗೆ ಮರಣದಂಡನೆ, ಮಾನವನ ರಕ್ಷಣೆಗಾಗಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮರಣದಂಡನೆ ತೀರ್ಪು ಕೊಡುವುದು. ಪಿಲಾತನು
ಯೇಸು ಕ್ರಿಸ್ತನಿಗೆ ಮರಣದಂಡವನ್ನು ವಿಧಿಸುತ್ತಾನೆ. ಬಹುಶಃ ನಾವು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ಸಲ ನಾವು ಕೂಡ ನಿರ್ಣಯ ಕೊಡುತ್ತೇವೆ, ತೀರ್ಪು ಕೊಡುತ್ತೇವೆ. ಮರಣದಂಡನೆ ಕೂಡ ಕೆಲವೊಂದು ಸಲ ಕೊಡುತ್ತೇವೆ. ಯಾರಿಗೂ ನಮ್ಮ ಮಾತಿನಲ್ಲಿ, ನಮ್ಮ ಕರ್ತವ್ಯದಲ್ಲಿ, ಬಹುಶಃ ನಾವು ಮಾಡುವಂಥ ಚಟುವಟಿಕೆಯಲ್ಲಿ ಇತರರಿಗೂ ಕೂಡ ನಾವು ನೋಯಿಸುತ್ತೇವೆ, ಗಾಯಗೊಳಿಸುತ್ತೇವೆ ಮತ್ತು ಕೆಲವರಿಗೆ ಬಹುಶಃ ನಾವು ಸಾಯಿಸ್ತೇವೆ. ಪ್ರಾರ್ಥನೆ. ನಾವು ಅನ್ಯಾಯವಾಗಿ ಎಷ್ಟೋ ಜನರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿಲ್ಲ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಅವನು ಹಾಗೆ, ಇವನು ಹೀಗೆ ಎಂದು ಬೇರೊಬ್ಬರ ಕಡೆಗೆ ಬೆರಳನ್ನು ತೋರಿಸಿ ಅವರನ್ನು ಅವಮಾನಕ್ಕೆ ಗುರಿಪಡಿಸಿ ಅನ್ಯಾಯವಾದ ತೀರ್ಪನ್ನು ಕೊಟ್ಟಿದ್ದೇವೆ ಅಲ್ಲ. ಪ್ರಭುವೇ, ನಮ್ಮನ್ನು ಮನ್ನಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ದೇವ ಶಿಲುಬೆ ಹೊತ್ತ ನನ್ನ ಪಾಪಕ್ಕಾಗಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಶಿಲುಬೆ ಅಂದ ಕೂಡಲೇ ನಮಗೆಲ್ಲರಿಗೂ ಗೊತ್ತು, ಒಂದು ವಜ್ಜೆ, ಒಂದು ತ್ರಾಣ, ಒಂದು ಕಷ್ಟಕರ ಒಂದು ವಿಷಯ. ನಾವು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಆ ಶಿಲುಬೆಯನ್ನು ದೂರಿಡಲು ನಾವು ಕೇಳ್ಕೊಳ್ತೀವಿ, ಪ್ರಯತ್ನ ಮಾಡ್ತೀವಿ. ಯಾರಿಗೂ ಶಿಲುಬೆ ಬೇಡ. ಆದರೆ ಯೇಸು ಕ್ರಿಸ್ತ ಇವತ್ತು ನಮ್ಮೆಲ್ಲರ ಶಿಲುಬೆಗಳನ್ನು ಒಂದು ರೀತಿಯಲ್ಲಿ ತನ್ನ ಹೆಗಲ ಮೇಲೆ ಹೊರಿಸಿಕೊಂಡು ನಮ್ಮ ಪಾಪಗೋಸ್ಕರ ಅವರ ಕಷ್ಟವನ್ನು ಅನುಭವಿಸುತ್ತಾರೆ. ಪ್ರಾರ್ಥನೆ. ನಾವೆಷ್ಟು ಜನ ಜೀವನದ ಪಯಣದಲ್ಲಿ ಬರುವ ಕಷ್ಟಗಳೆಂಬ ಶಿಲುಬೆಗಳನ್ನು ಧೈರ್ಯದಿಂದ ಎದುರಿಸಿ ಅವುಗಳನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಿದ್ದೇವೆ. ಪ್ರಭುವನ್ನು ಹಿಂಬಾಲಿಸಲು ಇಚ್ಛಿಸುವವನು ತನ್ನ ಜೀವನದಲ್ಲಿ ಬರುವ ಎಲ್ಲ ಶಿಲುಬೆಗಳನ್ನು ಹೊತ್ತಿಕೊಂಡು ನಡೆಯಲು ಬೇಕಾದ ಶಕ್ತಿಯನ್ನು ಬೇಡಿಕೊಳ್ಳೋಣ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಶಿಲುಬೆಯನ್ನು ಹೊತ್ಕೊಂಡು ಹೋಗುವುದು ಸಸಾರಲ್ಲ. ಯೇಸು ಕ್ರಿಸ್ತರು ಈ ಭಾರವನ್ನು ವಹಿಸಿಕೊಳ್ಳಿಕ್ಕೆ ಆಗದೆ ಮೊದಲನೇ ಸಲ ಇರುತ್ತಾರೆ. ನಾವು ಮನುಷ್ಯರು, ನಾವು ಜಾರುತ್ತೀವಿ, ನಾವು ಬೀಳುತ್ತೀವಿ. ಹಲವಾರು ಸಲ ಬಹುಶಃ ನಮ್ಮ ತಪ್ಪಿಗೋಸ್ಕರ ನಾವು ಕೂಡ ಬೀಳ್ತೀವಿ. ಆದರೆ ಯೇಸು ಕ್ರಿಸ್ತರು ಇವತ್ತು ನಮ್ಮ ಪಾಪದ ಹೊರೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗದೆ ಅವರು ಬೀಳುತ್ತಾರೆ. ಎಷ್ಟೋ ಜನರು ಬಹುಶಃ ನಾವು ಹಾಕಿದಂತಹ ಶಿಲುಬೆಯ ಕಾರಣವಾಗಿ ಅವರು ಬೀಳುತ್ತಾರೆ. ಕನಿಕರ, ದಯೆ ನಾವು ಕೂಡ ತೋರಿಸಬೇಕು. ಪ್ರಾರ್ಥನೆ. ದಾರಿಯಲ್ಲಿ ನಡೆಯುವಾಗ ಎಡವಿ ಬೀಳುವುದು ಸಹಜ. ಆದರೆ ಅಲ್ಲಿಗೆ ಮುಗಿಯುತ್ತದೋ? ನಮ್ಮ ಪಯಣ ಇಲ್ಲ. ಹಾಗೆ ಹುಟ್ಟು ಸಾವುಗಳ ನಡುವೆ ಬರುವ ಅನೇಕ ಏಳು ಬೀಳುಗಳಲ್ಲಿ ಸಿಲುಕಿ ಮತ್ತೆ ಎದ್ದು ನಡೆಯಲು ಬೇಕಾದ ವರವನ್ನು ಕರುಣಿಸಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ, ಕಣ್ಣೀರ ದಾರಿಯಲ್ಲಿ ಮಾತೆ ತಾಯಿಯ ತಾಳ್ಮೆ ನನಗಾಗಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ತಾಯಿ, ಅಮ್ಮ ಬಹಳ ಪವಿತ್ರ ಶಬ್ದ. ಒಂದು ಮಗುವನ್ನು ಇಟ್ಕೊಂಡು ತಾಯಿ ನಿಂತಿದಾಗ ಆ ಮಗುವೇ ಅವರ ಜೀವನ. ನಾವು ಎಷ್ಟೋ ಸಲ ನಮ್ಮ ತಾಯಿಯರಿಗೆ ಭೇಟಿಯಾಗಿ ಹೋಗುವಾಗ ಆ ಸಿಹಿ ನೆನಪು, ಆ ಹಿಂದಿನ ನೆನಪು, ಆ ಮಮತೆಯನ್ನು ನಾವು ಯೋಚನೆ ಮಾಡ್ಕೊಂಡು ಹೋಗ್ತೇವೆ. ಆದರೆ ಇವತ್ತು ಈ ಶಿಲುಬೆಯ ಹಾಯಿತೆಯಲ್ಲಿ ಯೇಸು ಕ್ರಿಸ್ತರ ತಾಯಿ ಯೇಸು ಕ್ರಿಸ್ತರನ್ನು ಭೇಟಿಯಾಗಲಿಕ್ಕೆ ಬರುತ್ತಾರೆ. ಮತ್ತು ಈ ಸನ್ನಿವೇಶ ನೋಡಿಕೊಂಡು ಜನರು ಕೂಗಾಡುವುದು, ಅವರು ಹಿಂಸಿಸಿಕೊಂಡು ಬಹುಶಃ ಅವರಿಗೆ ಬಹಳ ನೋವಾಗ್ತದೆ. ಆದರೆ ಮರಿಯಮ್ಮನವರು ಕೂಡ ಯೇಸು ಕ್ರಿಸ್ತರಿಗೆ ಹಾಗೆ ಯೇಸು ಕ್ರಿಸ್ತರ ಶಿಲುಬೆಯನ್ನು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಹೊತ್ಕೊಂಡು ಹೋಗಿ ಅವರು ಸಹಿಸಿಕೊಳ್ಳುತ್ತಿದ್ದಾರೆ. ಮಾತೆ ಮರಿಯಮ್ಮನವರು ನಮಗೋಸ್ಕರ ಪ್ರಾರ್ಥಿಸುತ್ತಾರೆ. ನಾವು ಕೂಡ ನಮ್ಮ ಪಾಪದ ಕ್ಷಮೆ ಕೇಳಿಕೊಂಡು ಮಾತೆ ಮರಿಯಮ್ಮನವರ ಆಶ್ರಯವನ್ನು ಕೇಳಿಕೊಳ್ಳೋಣ. ಪ್ರಾರ್ಥನೆ. ನಮಗೆ ಜನ್ಮ ಕೊಡುವಳು ಒಬ್ಬ ತಾಯಿ ಆಗಿದ್ದಾಳೆ. ಅಂಥ ತಾಯಿಯನ್ನು ಎಷ್ಟೋ ಮಕ್ಕಳು
ಆಕೆಯ ಕೊನೆಯ ದಿನಗಳವರೆಗೆ ಪೋಷಿಸುತ್ತೇವೆ. ತಾಯಿಗೆ ತಕ್ಕ ಮಕ್ಕಳಾಗಿ ಆಕೆಯ ಮಾತಿಗೆ ಬೆಲೆ ಕೊಟ್ಟು ಸಮಾಜದಲ್ಲಿ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಲು ಬೇಕಾದ ವರವನ್ನು ಕರುಣಿಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಸಿಮೋನ ಸಹಾಯದ ಹಸ್ತ ಗೊಲ್ಗೋತದ ಗುರಿ ತಲುಪಲು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಾನು ಹೇಳ್ತೇನೆ, ಶಿಲುಬೆಯನ್ನು ಯಾವಾಗಲೂ ವಂಚೆ. ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಇತರರಿಗೆ ನಾವು ಒಂದು ರೀತಿಯಲ್ಲಿ ಕೊಡಲು ನಾವು ಪ್ರಯತ್ನಿಸುತ್ತೇವೆ. ಎಷ್ಟೋ ಮಂದಿ ತಮ್ಮ ಶಿಲುಬೆಯನ್ನು ಅಲ್ಲಿ ಬಿಟ್ಟುಕೊಂಡು ಅಥವಾ ಒಗೆದು ಹೋಗಿಬಿಡ್ತಾರೆ. ಆದರೆ ಇವತ್ತಿನ ಈ ಜಗತ್ತಿನಲ್ಲಿ ಕೆಲವರು ಕೂಡ ಇದ್ದಾರೆ, ಸಿಮೋನದ ಹಾಗೆ ಯೇಸು ಕ್ರಿಸ್ತರ ಶಿಲುಬೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ತಯಾರಾಗುವುದು. ನಾವು ಕೂಡ ಇತರರ, ನಮ್ಮ ಕುಟುಂಬದ, ನಮ್ಮ ಸಮಾಜದಂಥ ವ್ಯಕ್ತಿಗಳ, ಬಡವರ ಆ ಶಿಲುಬೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ಎಷ್ಟು ಮಂದಿ ನಾವು ತಯಾರಾಗ್ತೀವಿ. ಸಿಂಹನಿಂದ ನಾವು ಕೂಡ ಕಲಿಯೋಣ. ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿರುವ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಮತ್ತಿತರಿಗೆ ನಾವು ನಿಜವಾಗಿ ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುತ್ತಿದ್ದೇವೆಯೇ? ಇನ್ನು ಮುಂದಿನ ದಿನಗಳಲ್ಲಾದರೂ ಒಳ್ಳೆಯ ಸಮಾರಿಯನಂತೆ ಪರರಿಗೆ ಸಹಾಯ ಮಾಡಲು ಒಳ್ಳೆಯ ಮನಸ್ಸನ್ನು ನೀಡಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಸಾಂತ್ವನ ನೀಡಿದ ಮನಸ್ಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮತ್ತೊಂದು ಶ್ರೇಷ್ಠ ಮಹಿಳೆ ತನ್ನ ಕುಟುಂಬದ, ತನ್ನ ಮಗುವಿನ, ತನ್ನ ತಂದೆ ತಾಯರ ಆ ದುಃಖವನ್ನು ವರಿಸುವುದಷ್ಟೇ ಅಲ್ಲದೆ ಯೇಸು ಕ್ರಿಸ್ತರ ಬಹುಶಃ ಅಪರಿಚಿತ ವ್ಯಕ್ತಿ ಅಥವಾ ನನ್ನ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗೆ ಅವರ ದುಃಖಗಳನ್ನು, ಅವರ ಮುಖವನ್ನು ವರಿಸುತ್ತಾರಾಗ್ತಾರೆ. ಅದಕ್ಕೂ ಕೂಡ ಧೈರ್ಯ ಬೇಕು. ಯಾಕಂದರೆ ಎಲ್ಲರೂ ವಿರೋಧವಾಗಿ ನಿಂತಿದ್ದವರ ಜನರ ಮಧ್ಯದಲ್ಲಿ ಅವರು ಹೊಕ್ಕಿ ಯೇಸು ಕ್ರಿಸ್ತರನ್ನು ಸಮೀಪಿಸುತ್ತಾರೆ. ಮತ್ತು ನಾವು ಪರಂಪರೆಯಲ್ಲಿ ಕೇಳ್ತೀವಿ, ಹೀಗೆ ಯೇಸು ಕ್ರಿಸ್ತರು ಆ ಮುಖಪುಟವನ್ನು, ತಮ್ಮ ಮುಖಪಟವನ್ನು ವಸ್ತ್ರದ ಮೇಲೆ ಅವರು ಒಂದು ರೀತಿಯಲ್ಲಿ ಅದನ್ನು ಬರೆಸಿ ಅದನ್ನು ನಮ್ಮ ವೆರೋನಿಕರಿಗೆ ಅವರು ನೀಡ್ತಾರೆ. ಯೇಸು ಕ್ರಿಸ್ತರು ಒಳ್ಳೆಯದು ಮಾಡಿದವರಿಗೆ ಯಾವಾಗಲೂ ಮರೆಯೋದಿಲ್ಲ. ವೆರೋನಿಕರ ಹಾಗೆ ದುಃಖಕರ ಜನರ, ಕಷ್ಟಕರದಿರುವಂತಹ ಜನರ, ನ್ಯಾಯ ಹಾಗೂ ಮೋಸನೆ ವಂಚನೆಯನ್ನು ಅನುಭವಿಸಿದಂಥ ಜನರ, ಹಿಂಸೆಯನ್ನು ಅನುಭವಿಸಿದಂತಹ ಜನರ ಮುಖವನ್ನು, ದುಃಖಗಳನ್ನು, ಕಣ್ಣೀರನ್ನು ಒರೆಸಲು ನಾವು ಕೂಡ ತಯಾರಾಗೋಣ. ಪ್ರಾರ್ಥನೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಕಷ್ಟಪಡುತ್ತಿರುವವರಿಗೆ ನಾವು ಸಹಾಯ ಮಾಡುತ್ತಿದ್ದೇವೆಯೇ? ಅಥವಾ ಅವರನ್ನು ನೋಡಿಯೂ ನೋಡದಂತೆ ನಟಿಸುತ್ತಿದ್ದೇವೆಯೇ? ಪ್ರಭುವೇ, ಇನ್ನು ಮುಂದೆಯಾದರೂ ಪರರ ಕಷ್ಟದಲ್ಲಿ ಭಾಗಿಯಾಗುವ ಸುಮನಸ್ಸನ್ನು ನಮಗೆ ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಮತ್ತೊಮ್ಮೆ ಭೂಮಿಯಲ್ಲಿ ಬಿದ್ದೆ ಪಾಪದ ಭಾರ ತಾಳಲಾರದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಶಿಲುಬೆ, ವಂಚೆ, ಬಿಸಿಲು, ಕಂಪು, ಜನರ ಕೂಗು, ಇದೆಲ್ಲ ಸಹಿಸಿಕೊಳ್ಳಿಕ್ಕೆ ಆಗದೆ ಯೇಸು ಕ್ರಿಸ್ತರು ಎರಡನೇ ಸಲ ಬೀಳುತ್ತಾರೆ. ಬೀಳುವುದು ದೊಡ್ಡಲ್ಲ, ನಾವು ಯಾವಾಗಲೂ ಬೀಳ್ತೀವಿ, ಜಾರ್ತೀವಿ. ಆದರೆ ಏಳುವುದು ಮುಖ್ಯ. ಏಳುವುದು ಮುಖ್ಯ. ಯೇಸು ಕ್ರಿಸ್ತರು ಅಲ್ಲೇ ಬಿದ್ದುಕೊಂಡು ಇರ್ಬೋದಿತ್ತು, ಆಯಿತು ನನ್ನ ಹತ್ರ ಆಗುವುದಿಲ್ಲ ಅಂದ್ಕೊಂಡು ಬಿಡುವಂತಾರೆ ಹೇಳ್ತಾರೆ. ಅದೇ ರೀತಿ ನಾವು ಕೂಡ
ನಾವು ಬೀಳುವುದು ಸಹಜವಾಗಿದ್ದರೂ ಕೂಡ ದೇವರ ದಯೆಯಿಂದ ನಾವು ಏರಬೇಕು ಮತ್ತು ನಮ್ಮ ಹಾದಿಯನ್ನು ನಮ್ಮ ಈ ಪವಿತ್ರ ಶಿಲುಬೆಯ ಹಾದಿಯನ್ನು ಮುಂದುವರಿಸಬೇಕೆಂದುಕೊಂಡು ಇದರ ಅರ್ಥ. ನಾವು ಕೂಡ ಕಲಿಯೋಣ. ಹಲವಾರು ಸಲ ಬಹುಶಃ ನಾವು ಬಿದ್ದರೂ ಕೂಡ ಯೇಸು ಕ್ರಿಸ್ತರ ಜಯದಿಂದ, ಯೇಸು ಕ್ರಿಸ್ತರ ಶಕ್ತಿಯಿಂದ ನಾವು ಕೂಡ ಎದ್ದು ಹೇಳಿ ಮುನ್ನಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾರ್ಥನೆ. ಹಗಲು ರಾತ್ರಿ ಎನ್ನದೆ ದುಡಿದು ದುಡಿದು ಬಸವಳಿದರೂ ಜೀವನದಲ್ಲಿ ಬರೀ ಸೋಲು ಎಂದು ನಿರಾಶೆಗೊಂಡಿರುವೆಯಾ? ಈ ಸೋಲುಗಳನ್ನು ಎದುರಿಸಿದಾಗ ಮಾತ್ರ ಗೆಲುವು ನಿನ್ನದಾಗುತ್ತದೆ ಎಂದು ನಿನಗೆ ತಿಳಿದಿದೆಯಾ? ಪ್ರಭುವೇ, ಜೀವನದಲ್ಲಿ ಬರುವ ಎಲ್ಲ ಏಳು ಬೀಳುಗಳನ್ನು ಎದುರಿಸಿ ಮುಂದೆ ನಡೆಯಲು ದೃಢ ಮನಸ್ಸನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎಂಟನೆಯ ಸ್ಥಳ, ಕಮ್ಮನಿ ಮಿಡಿದ ಕನ್ಯೆಯರು ಕ್ರೂರತನವನ್ನು ನೋಡಲಾರದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದುಃಖದ ವಿಷಯದಲ್ಲಿ, ಕಷ್ಟಕರ ವಿಷಯದಲ್ಲಿ, ನಾಚಿಕೆಯ ವಿಷಯದಲ್ಲಿ ಬಹುಶಃ ಹಲವಾರು ಮಂದಿ ಬರುವುದಿಲ್ಲ. ಆದರೆ ಈ ನಮ್ಮ ಅಕ್ಕ ತಂಗಿಯರು ಧೈರ್ಯವನ್ನು ಮಾಡಿಕೊಂಡು ಮುಂದೆ ಬಂದುಕೊಂಡು ಯೇಸು ಕ್ರಿಸ್ತರ ತಮ್ಮ ಸಂತಾಪವನ್ನು ಅವರನ್ನು ವಹಿಸಲು, ಅವರಿಗೆ ಒಂದು ರೀತಿಯಲ್ಲಿ ಶಾಂತಿಯನ್ನು ಕೋರಲು ಮತ್ತು ಅವರ ಕಷ್ಟದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂದ್ಕೊಂಡು ಹೇಳಲಿಕ್ಕೆ ಮುಂದೆ ಬರುತ್ತಾರೆ. ಆದರೆ ಯೇಸು ಕ್ರಿಸ್ತರನ್ನು ನೋಡಿಕೊಂಡು ಕನಿಕರ ಪಡುತ್ತಾರೆ, ಹೌದು. ಆದರೆ ಅವರಿಗೆ ಒಂದು ಮಾತು ಹೇಳ್ತಾರೆ, ನೀವು ನನಗೋಸ್ಕರ ಅಳುವುದು ಬೇಡ, ಆದರೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳಬೇಕು. ಯಾಕೆಂದರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳಿ ಕಳಿಸಿದರೆ, ಬೋಧನೆ ಕೊಟ್ಟಿದ್ದರೆ ಬಹುಶಃ ಇವತ್ತು ನನಗೆ ಇದು ಆಗ್ತಿರಕ್ಕಿಲ್ಲ, ಮತ್ತು ನನಗಾಗಿದ್ದು ಬಹುಶಃ ನಿಮಗೂ ಕೂಡ ಒಂದು ದಿವಸ ಆಗಬಹುದು. ಅದಕ್ಕಾಗಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳಬೇಕು, ನಿಮ್ಮ ಮಕ್ಕಳ ಬಗ್ಗೆಗೋಸ್ಕರ ನೀವು ಶ್ರಮ ಪಡಬೇಕು, ದುಡಿಯಬೇಕು, ಕಲಿಸಬೇಕೆಂದುಕೊಂಡು ಅವರಿಗೆ ಹೇಳಿಕೊಡುತ್ತಾರೆ. ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ನಮ್ಮ ಅಕ್ರಮ ಅನೀತಿಗಳಿಗಾಗಿ ಹಾಗೂ ನಮ್ಮ ದೈಹಿಕ ವ್ಯಾಮೋಹದ ಪಾಪ ಕೃತ್ಯಗಳಿಗಾಗಿ ಎಂದಾದರೂ ಮರುಗಿದ್ದೇವೆಯೇ? ಪ್ರಭುವೇ, ದಾವೀದನಂತೆ ಪಾಪಗಳಿಗೆ ಮನಮರುಗುತ್ತಾ ಒಳ್ಳೆಯ ಪಾಪ ನಿವೇದನೆಯ ಮೂಲಕ ಕ್ಷಮೆಯಾಚಿಸಲು ಕೃಪೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಒಂಬತ್ತನೆಯ ಸ್ಥಳ. ಮಗದೊಮ್ಮೆ ನೀ ಬಿದ್ದೆ, ಶಿಕ್ಷೆಯ ಭಾರ ತಾಳಲಾರದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆ ವಜ್ಜೆ ತಾಳ್ಕೊಳ್ಳದೆ ಬಹುಶಃ ಕಷ್ಟಕರ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತ 3ನೇ ಸಲ ಬೀಳುತ್ತಾರೆ. ಪ್ರತಿ ಅವರ ಆ ಬೀಳುವಿಕೆಯಲ್ಲಿ ಬಹುಶಃ ಒಂದು ಅರ್ಥ ಇದೆ. ಯೇಸು ಕ್ರಿಸ್ತ ನಮಗೋಸ್ಕರ ಕಷ್ಟಪಟ್ಟುಕೊಂಡು ನಮ್ಮ ಪಾಪಗೋಸ್ಕರ ಅವರು ಬೀಳ್ತಾ ಇದ್ದಾರೆ. ಆದರೆ ಆ ಬೀಳುವುದಕ್ಕಿಂತ ನಾವು ಯೇಸು ಕ್ರಿಸ್ತನಲ್ಲಿ ಜಯವನ್ನು ಅನುಭವಿಸುವುದು, ಪಾಪದಿಂದ ಬೀಳುವುದು ಬಹುಶಃ ಸಹಜವಾಗಿದ್ದರೂ ಕೂಡ ಅದನ್ನು ನಾವು ಪಾಪದಿಂದ ಗುಣಮುಖವಾಗಿ ಪರಿವರ್ತನೆ ಆಗಿ ನಾವು ಮುನ್ನಡೆಸಬೇಕೆಂದುಕೊಂಡು ಯೇಸು ಕ್ರಿಸ್ತರು ನಮಗೆ ಕೂಡ ಕಲಿಸಿಕೊಡ್ತಾ ಇದ್ದಾರೆ. ಕೊನೆಯ ತನಕ ನಾನು ಬಿದ್ದರೂ ಕೂಡ ನಾನು ಎದ್ದು ಮುನ್ನಡೆಯುವುದು ಅಂದ್ಕೊಂಡು ಹಠದಿಂದ ಯೇಸು ಕ್ರಿಸ್ತರು ನಮಗೂ ಕೂಡ ಪಾಠ ಕಲಿಸ್ತಾ ಇದ್ದಾರೆ. ಪ್ರಾರ್ಥನೆ. ಜೀವನವೆಂಬ ಓಟದಲ್ಲಿ ಸೋತರೆ ಅತಿ ಬೇಗನೆ ನಿರಾಶರಾಗುವುದರಿಂದ ಆಗುವ ಪ್ರಯೋಜನವಾದರೂ ಏನು? ಸೋಲೆ ಅಂತ್ಯವಲ್ಲ. ಪ್ರಭುವೇ, ಜೀವನದ ಸೋಲುಗಳನ್ನು ಗೆಲುವಿನ ಅಡಿಪಾಯ ಎಂದು ಅರಿತು ಧೈರ್ಯದಿಂದ ಧೃತಿಗೆಡದೆ ಎಲ್ಲವನ್ನೂ ಎದುರಿಸಲು ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬೆತ್ತಲಾದ ದೇವ, ನೀನು ಮೌನವಾಗಿದ್ದು ನನಗಾಗಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. She
ರಕ್ತದಿಂದ ತಮ್ಮ ವಸ್ತ್ರ ಕೂಡ ಜೋಡಿಸ್ಕೊಂಡು ಒಂದಾಗಿದ್ದಂಥ ಪರಿಸ್ಥಿತಿಯಲ್ಲಿ ಇವರು ರಭಸದಿಂದ ಆ ವಸ್ತ್ರವನ್ನು ಎಳೆಯುತ್ತಾರೆ. ಬಹುಶಃ ಆ ಗಾಯ ಇನ್ನೂ ಹೆಚ್ಚು ರಕ್ತವನ್ನು ಚಿಮ್ಮಿರಬಹುದು. ಅಷ್ಟೇ ಅಲ್ಲದೆ ನಾಚಿಕೆಯರು. ಪ್ರತಿ ಮನುಷ್ಯನಿಗೆ ತನ್ನ ವಸ್ತ್ರ ಅಂದರೆ ತನ್ನ ವ್ಯಕ್ತಿತ್ವವನ್ನು ಮುಚ್ಚುವಂಥ, ತನ್ನ ಜೀವನದ ವಿಷಯದಲ್ಲಿ ನಾನು ಏನಾಗಿದೆ ಅಂತ ತೋರಿಸ್ಕೊಡುವಂಥ ವಿಷಯ. ನಗ್ನ ಅಂತ ಹೇಳಿದರೆ ನೀವು ಯಾರೂ ಅಲ್ಲ, ನಿಮ್ಗೆ ಯಾವುದೂ ರೀತಿಯಲ್ಲಿ ವ್ಯಕ್ತಿತ್ವ ಇಲ್ಲ, ಯಾವುದೂ ರೀತಿಯಲ್ಲಿ ಗೌರವ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತರು ನನಗೆ ಗೌರವವಿಲ್ಲದರೂ ಕೂಡ ಅಡ್ಡಿಲ್ಲ, ಆದರೆ ನನ್ನ ಸಾವಿನಿಂದ ನಿಮಗೆ ಗೌರವ ಬರಬೇಕು ಮತ್ತು ನೀವು ಕೂಡ ಇತರರಿಗೆ ಮತ್ತು ವಿಶೇಷವಾಗಿ ನಮ್ಮ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ, ಹಿರಿಯರಿಗೆ ಗೌರವ ಕೊಡಲಿಕ್ಕೆ ನೀವು ಕೂಡ ಕಲಿಯಬೇಕಂದ್ಕೊಂಡು ನಮಗೆ ಒಂದು ರೀತಿಯಲ್ಲಿ ಪಾಠ ಕಲಿಸ್ತಾರೆ. ಪ್ರಾರ್ಥನೆ. ಜೀವನವೆಂಬ ಓಟದಲ್ಲಿ ಸೋತರೆ ಅತಿ ಬೇಗನೆ ನಿರಾಶರಾಗುವುದರಿಂದ ಆಗುವ ಪ್ರಯೋಜನವೇನು? ಸೋಲೆ ಅಂತ್ಯವಲ್ಲ. ಪ್ರಭುವೇ, ಜೀವನದ ಸೋಲುಗಳನ್ನು ಗೆಲುವಿನ ಅಡಿಪಾಯ ಎಂದು ಅರಿತು ಧೈರ್ಯದಿಂದ ಧೃತಿಗೆಡದೆ ಎಲ್ಲವನ್ನು ಎದುರಿಸಲು ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವಗೆ ಮೊಳೆಗಳ ಜಡಿತ, ಕ್ರೂರತನದ ಪರಮಘಟ್ಟ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಹೊತ್ಕೊಂಡು ಬಂದಂಥ ಶಿಲುಬೆ, ವಜ್ಜೆ ಇದ್ದಂಥ ಶಿಲುಬೆ, ಯೇಸು ಕ್ರಿಸ್ತರು ಬಹುಶಃ ಆ ರೀತಿಯಲ್ಲಿ ಮತ್ತೇನೂ ಇಲ್ಲ. ಅವ್ರಿಗೆ ಅಲ್ಲಿ ಮಲಗಿಸ್ತಾರೆ, ಎಲ್ಲಿ ತಮ್ಮ ಶಿಲುಬೆ ಮೇಲೆ ಮಲಗಿಸ್ತಾರೆ. ತನ್ನ ಕೈಯನ್ನು ಚಾಚಿ ಅದನ್ನು ಜಡಿಯುತ್ತಾರೆ. ಎಷ್ಟು ನೋವು, ಎಷ್ಟು ರಕ್ತ, ಎಷ್ಟು ದುಃಖ. ಆದರೂ ಕೂಡ ಯೇಸು ಕ್ರಿಸ್ತರು ಒಂದು ಮಾತು ತಮ್ಮ ಬಾಯಲ್ಲಿ ಬಳಸದೆ ಆ ಕಷ್ಟವನ್ನು ಸಹಿಸುತ್ತಾರೆ. ನಾವು ಕೂಡ ನಮ್ಮ ಪಾಪಗಳನ್ನು, ನಮ್ಮ ಕೆಟ್ಟ ಸನ್ನಿವೇಶಗಳನ್ನು ನಮ್ಮ ಶಿಲುಬೆಗೆ ನಾವು ಜಡಿಯಬೇಕು. ಆವಾಗಷ್ಟೇ ಯೇಸು ಕ್ರಿಸ್ತರು ನಮ್ಮ ಜೊತೆಗೆ ಪುನರುತ್ಥಾನ ಆಗಲಿಕ್ಕೆ ಅವರು ತಯಾರಾಗ್ತಾರೆ. ಪ್ರಾರ್ಥನೆ. ನಮ್ಮ ಸಮಾಜದಲ್ಲಿ ಕಳಚಿ ಹೋಗಿರುವ ಮಾನವೀಯತೆಯ ಬಗ್ಗೆ ಎಂದಾದರೂ ಆಲೋಚಿಸಿದ್ದೇವೆಯೇ? ಪರರಿಗೆ ನಿಂದೆ ಅವಮಾನಗಳನ್ನು ಕೊಡದೇ ಇರಲು ಪ್ರಯತ್ನ ಪಟ್ಟಿದ್ದೇವೆಯೇ? ಪ್ರಭುವೇ, ಮುಂಬರುವ ದಿನಗಳಲ್ಲಾದರೂ ಯಾರನ್ನೂ ಸಹ ಅವಮಾನಗೊಳಿಸದಂತೆ ಬಾಳಲು ವರವನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ
ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹನ್ನೆರಡನೆಯ ಸ್ಥಳ. ದೇವ, ನೀ ಪ್ರಾಣತ್ಯಾಗ ಮಾಡಿದೆ ಸಕಲರ ರಕ್ಷಣೆಗಾಗಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಈ ಒಂದು ವಿಷಯ, ಈ ಒಂದು ವೇಳೆ, ಈ ಅಗ್ನಿ ಯೇಸು ಕ್ರಿಸ್ತನ ಮನುಷ್ಯನ ಜಗತ್ತಿಗೆ ಮನುಷ್ಯನ ಪ್ರಾರಂಭಿಕ ಮೇಲೆ ಮತ್ತು ಯೇಸು ಕ್ರಿಸ್ತ ಕೂಡ ಈ ಭಕ್ತಿಗೆ ನನ್ನನ್ನೇ ಮರೆತು ಇತರರಿಗೋಸ್ಕರ ಅವರಲ್ಲಿ ಅಲ್ಲಿದ್ದಂಥ ಇಬ್ಬರು ಕಂಡರಲ್ಲಿ ಒಬ್ಬರು ಕಂಡರು ಅವರಿಗೆ ಕ್ಷಮೆ ಕೇಳಿದಾಗ, ನೀನು ಇವತ್ತು ನನ್ನ ಜೊತೆಗೆ ನಮ್ಮ ಸ್ವರ್ಗ ಲೋಕದಲ್ಲಿ ಇರುವನು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರ ಕೊನೆಯ ಮಾತು, ತಂದೆ ಅವರನ್ನು ಕ್ಷಮಿಸಿ. ಅವರು ಏನು ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅಂದರೆ ತನ್ನ ಅಂತಕರಿಗೆ, ತನಗೆ ಕಷ್ಟಪಟ್ಟವರಿಗೆ, ತನಗೆ ಶಿಲುಬೆಗೆ ಇಸುವವರಿಗೆ ಯೇಸು ಕ್ಷಮಿಸ್ತಾನೆ. ಅದೇ ರೀತಿಯಲ್ಲಿ ಆ ಕೂಗಾಡಿ ತನ್ನ ಜೀವವನ್ನು ಪ್ರಾಣವನ್ನು ಕೊಡುವಾಗ, ತಂದೆ ನಿಮ್ಮ ಕೈಯಲ್ಲಿ ನನ್ನ ಆತ್ಮವನ್ನು ಒಳ್ಳೆಯ ಶಬ್ದದಲ್ಲಿ ನಮ್ಮ ಜೀವನದ ಅಂತ್ಯವನ್ನು ಅನುಭವಿಸುತ್ತಾರೆ. ಕೂಡ ಆ ಸಾಂತ್ವನದ ಮತ್ತು ಇದನ್ನು ಪವಿತ್ರ ವೇಳೆ ಮತ್ತು ಪವಿತ್ರ ಸನ್ನಿವೇಶದಲ್ಲಿ ನಾವು ಕೂಡ ಈ ಮನೆ ಪ್ರಾರ್ಥನೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎಷ್ಟು ಜನರಿಗೆ ಹಿಂಸೆಯ ಹೀನ ಮಾತುಗಳಿಂದ ನೋಯಿಸಿದ್ದೇವೆ. ಹೀಗೆ ಮಾಡಿದಾಗ ಅವರ ಹೃದಯಕ್ಕೆ ಆಗುವ ನೋವು ಎಷ್ಟೆಂದು ಯೋಚಿಸಿದ್ದೇವೆ. ಪ್ರಭುವೇ, ಜೀವನದಲ್ಲಿ ಪರರಿಗೆ ನೋವನ್ನು ಕೊಡುವುದನ್ನು ಬಿಟ್ಟು ಸಾಂತ್ವನ ನೀಡುವ ಒಳ್ಳೆಯ ಸುಮನಸ್ಸನ್ನು ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಸ್ಥಳದಲ್ಲಿ ಮಗನ ಮೃತದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮೃತರಾದ ಯೇಸು ಕ್ರಿಸ್ತರು, ಶವವಾದ ಯೇಸು ಕ್ರಿಸ್ತರು ಬಹುಶಃ ಎಲ್ಲ ಮುಗಿಯಿತು ಅಂದ್ಕೊಂಡು ಜಗತ್ತು ಹೇಳಿದ್ರು ಕೂಡ, ಮತ್ತು ಅಲ್ಲಿ ಅವರಿಗೆ ಅವರ ಶರೀರ ಕೂಡ ಸ್ವೀಕರಿಸಲಿಕ್ಕೆ ಎಲ್ಲೂ ಯಾರು ಇಲ್ಲದಾಗ ಮಾತೆ ಮರಿಯಮ್ಮನವರನ್ನು ಸ್ವೀಕರಿಸ್ತಾರೆ. ಸಂತ ಯೋಹಾನರ ಜೊತೆ ಇದ್ದಾರೆ ಮತ್ತು ಮಾತೆ ಮರಿಯಮ್ಮನವರು ಈ ಶವ ಆದ ಯೇಸು ಕ್ರಿಸ್ತರು ಹಿಡಿಯುವಾಗ ಬಹುಶಃ ಎಷ್ಟು ದುಃಖಾಗಿದೆ. ತನ್ನ ಮಗನಿಗೆ ನಾವು ದಾನವಾಗಿ ಕೊಟ್ಟಂಥ ಜಗತ್ತು ಜನರು ಅವರಿಗೆ ನೋಡಿ ಶವ ಮಾಡಿಕೊಂಡು ವಾಪಸ್ ಹೋಗಿದ್ದಾರೆ. ಆದರೆ ಮಾತೆ ಮರಿಯಮ್ಮನವರು ಯೇಸು ಕ್ರಿಸ್ತ ಹಾಗೆ ಒಂದು ಶಬ್ದವನ್ನು ಉತ್ತರಿಸಲಿಲ್ಲ. ಯೇಸು ಕ್ರಿಸ್ತ ಹಾಗೆ ಬಹುಶಃ ಅವರು ಕೂಡ ಪ್ರಾರ್ಥನೆ ಅವರನ್ನು ಕ್ಷಮಿಸಿ ಮತ್ತು ಮಾತೆ ಮರಿಯಮ್ಮನವರು ಈ ಶವದ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವಾಗ ನಮ್ಮೆಲ್ಲರನ್ನು ಸ್ವೀಕರಿಸುತ್ತಾರೆ. ಪಾಪದಲ್ಲಿದ್ದಂಥ ಎಲ್ಲ ಜನರನ್ನು ನಾವು ಒಂದು ರೀತಿಯಲ್ಲಿ ಸತ್ತಿದ್ದೇವೆ, ಆದರೆ ಮಾತನ್ನು ಬಿಟ್ಟುಕೊಡುವುದಿಲ್ಲ. ನಮಗೆಲ್ಲರಿಗೂ ತಮ್ಮ ಆಶ್ರಯವನ್ನು ಕೊಡುತ್ತಾರೆ. ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿಗಳಿಂದ ಎಷ್ಟು ಜನರಿಗೆ ಗಾಯಪಡಿಸಿ ಅವರನ್ನು ಸಾಯಿಸುತ್ತಿದ್ದೇವೆ, ಹಾಗೂ ಸಾವು ನೋವಿನಿಂದ ನರಳುತ್ತಿರುವ ಜನರನ್ನು ಬದುಕಿಸಲು ಪ್ರಯತ್ನಿಸಿದ್ದೇವೆ. ಪ್ರಭುವೇ, ಕೆಲವೊಮ್ಮೆ ಜೀವ ಉಳಿಸಲು ಆಗದೆ ಹೋದರೂ ಕನಿಷ್ಠ ಪಕ್ಷ ಪ್ರಾಣ ತೆಗೆಯದೇ ಇರಲು ಕೃಪೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸೃಷ್ಟಿಕರ್ತನಿಗೆ ಸೃಷ್ಟಿಯಲ್ಲಿ ಭೂಸಮಾಧಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಈ ಕೊನೆಗಳಿಗೆಯಲ್ಲಿ ಯಾರು ಮಿತ್ರರು ಸಹಕಾರ ಮಾಡುವರು, ದಾನಿಗಳು, ಅವರಿಂದ ಹಿತೈಷಿ ಉಪಯೋಗಿಸಿಕೊಂಡವರು ಅದ್ಭುತವನ್ನು ತಮ್ಮ ಜೀವನದಲ್ಲಿ ಮರಿಗಳು ಅವರಿಗೆ ರಾಜಾದಿರಾಜಾದಂಥ ಯೇಸು ಕ್ರಿಸ್ತನಿಗೆ ಅವರಿಗೆ ಅಂತಹ ಪರಿಸ್ಥಿತಿಯಲ್ಲಿ ಅರಿಮಥೆಯ ಜೋಸೆಫ್
ತನ್ನಗೆ ತಯಾರು ಮಾಡಿದಂಥ ಈ ಶವ ಸ್ಥಳವನ್ನು ಯೇಸು ಕ್ರಿಸ್ತನಿಗೆ ದಾನ ಮಾಡುತ್ತಾರೆ. ಮತ್ತು ಯೇಸು ಕ್ರಿಸ್ತನಿಗೆ ಈ ಕೊನೆಗಳಿಗೆಯಲ್ಲಿ ಅವರಿಗೆ ಭೂಸ್ನಾನ ಮಾಡುವಾಗ ಬಹುಶಃ ಅಲ್ಲಿದ್ದಂಥ ಸಮೀಪಿದ್ದಂಥ ಎಲ್ಲವರು ದೇವರನ್ನು ನಮ್ಮಂತೂ ನಾವು ಪ್ರಯತ್ನ ಮಾಡ್ತೀವಿ, ಯೇಸು ಕ್ರಿಸ್ತ ಪ್ರಯತ್ನ ಮಾಡ್ತಾರೆ. ಆದರೆ ಈಗ ನಿಮ್ಮ ಇಚ್ಛೆ ಪ್ರಕಾರ ಆಗಲಿ ಅನ್ಕೊಂಡು ಸ್ತೋತ್ರ ಮಾಡ್ತಾರೆ. ಪ್ರಾರ್ಥನೆ. ಹುಟ್ಟು ಸಾವಿನ ನಡುವೆ ಬದುಕಿನಲ್ಲಿ ನಾವು ಸತ್ತ ಮೇಲೆ ಇವನು ಸತ್ತು ಹೋಗಿದ್ದೇ ಒಳ್ಳೆಯದಾಯಿತೆಂದು ಜನರು ಆಡಿಕೊಳ್ಳುವ ಜೀವನ ನಡೆಸುತ್ತಿದ್ದೇವೆಯೇ? ಪ್ರಭುವೇ, ಜೀವನದ ಪಯಣದಲ್ಲಿ ಬದುಕಿರುವಷ್ಟು ದಿನಗಳು ನಿಮ್ಮ ಸತ್ಪ್ರಜೆಗಳಾಗಿ ನಿಮಗೆ ಸಾಕ್ಷಿಗಳಾಗಿ ಬಾಳಲು ಕೃಪೆಯನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಲ್ಲಿಂದ ದೇವರ ವರ ಶುರುವಾಗುವುದು, ಅಲ್ಲಿಂದ ದೇವರ ಚರಿತ್ರೆ ಶುರುವಾಗುವುದು. ನಾವೆಲ್ಲರೂ ಈ ಯೇಸು ಕ್ರಿಸ್ತರ ಶಿಲ್ಪೆಯ ಹಾದಿಯಲ್ಲಿ ಭಾಗವಹಿಸಿದ್ದೇವೆ. ಆದರೆ ಈ ಪುನರುತ್ಥಾನ ನಮಗೆಲ್ಲರಿಗೂ ಸಿಗಲಿ, ನಾವು ಕೂಡ ಭಾಗಿಯಾಗಲಿ. ಮತ್ತು ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಾವು ಕೂಡ ಕಲಿಯುವುದೇನೆಂದರೆ, ಎಲ್ಲದೂ ಮುಗಿಯಿತು ಆದರೆ ಏನೂ ಮುಗಿಲಿಲ್ಲ. ದೇವರಿದ್ದರೆ ನಮಗೆಲ್ಲದೂ ಇದೆ. ಮತ್ತು ದೇವರ ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಾವು ಎಷ್ಟು ಒಂದು ರೀತಿಯಲ್ಲಿ ಸೋಲನ್ನು ಅನುಭವಿಸಿದರೂ, ಪಾಪದಲ್ಲಿದ್ದರೂ ಕೂಡ ದೇವರ ಕ್ಷಮೆ, ಪುನರುತ್ಥಾನ, ಮರುಜೀವನ ಇದೆ ಅಂದ್ಕೊಂಡು ನಾವು ಕೂಡ ಕಲಿಯಬಹುದು. ಮತ್ತು ಈ ಪುನರುತ್ಥಾನದಗೋಸ್ಕರ ನಾವು ಕೂಡ ಹಾಜರಾಗೋಣ ಮತ್ತು ದೇವರ ಹತ್ರ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈ ಶಿಲುಬೆಯ ಹಾದಿಯಲ್ಲಿ ಈ ಶಿಲುಬೆಯ ಆಶೀರ್ವಾದಗಳನ್ನು ಕೊಡಲು ನಾನು ಇಚ್ಛಿಸುತ್ತೇನೆ. ನಿಮಗೆಲ್ಲರಿಗೂ ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿದ್ದವರಿಗೂ ಈ ನಮ್ಮ ಕಾರ್ಯಕ್ರಮವನ್ನು, ಶಿಲುಬೆ ಹಾದಿಯನ್ನು ವೀಕ್ಷಿಸುವವರಿಗೆ ದೇವರ ಆಶೀರ್ವಾದ ನಾನು ಕೊಡುತ್ತೇನೆ. ಪ್ರಭು ನಿಮ್ಮೊಡನಿರಲಿ, ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮನು ನಿಮ್ಮನ್ನು ಆಶೀರ್ವದಿಸಲಿ.